ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ದಿನ ನಾವು ನೋಡುವುದಾದರೆ ಸುವಾರ್ತೆಯ ಸಂದೇಶ ಅನ್ನುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಅತಿ ಶ್ರೇಷ್ಠವಾದಂಥ ಸುವಾರ್ತೆಯನ್ನು ಮತ್ತು ದೇವರ ಕರುಣೆಯನ್ನು ಪಡೆದಿದ್ದೇವೆ ಎಂಬುದನ್ನು ನಾವು ಮರೆಯಬಾರದು. ಎಲ್ಲಕ್ಕಿಂತ ಮೊದಲು ನಾವು ಪ್ರತಿನಿತ್ಯ ನಮ್ಮ ದೇಹಗಳನ್ನು ನಾವು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಬೇಕು. ಮುಂಜಾನೆ ಎದ್ದ ತಕ್ಷಣ ನಾವು ಸ್ತೋತ್ರ ಮಾಡಬೇಕು. ಎಂತ ಸ್ತೋತ್ರ ಮಾಡಬೇಕಂತಂದರೆ, ದೇವರೇ, ನನಗೆ ಈ ನೂತನ ದಿನದಲ್ಲಿ ಒಂದು ಉಸಿರನ್ನು ಕೊಟ್ಟಿದ್ದೀರಪ್ಪ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ರೋಮ 12ನೇ ಅಧ್ಯಾಯ 1 ನಾವು ನೋಡುವುದಾದರೆ, ಆದ್ದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವಾಗಿ ದೇವರಿಗೆ ಮೆಚ್ಚುಗೆಯಾಗಿಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ. ಈ ಲೋಕದಲ್ಲಿ ಅನೇಕ ಬಗೆಯ ತರಹಾವೇರಿ ಸೇವೆಗಳಿದ್ದಾವೆ. ಆದರೆ ಮೊದಲನೇ ಸೇವೆ ಏನಪ್ಪ ಅಂತಂದರೆ, ನಾವು ಕರುಣೆಯಿಂದ ದೇವರನ್ನು ಬೇಡಿಕೊಳ್ಳಬೇಕಾಗಿದೆ. ನಮ್ಮ ದೇಹಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಅದಕ್ಕೆ ಯಜ್ಞವೇದಿಯ ಮೇಲೆ ನಾವು ನಮ್ಮ ಕಣ್ಣುಗಳನ್ನು, ನಮ್ಮ ನಾಲಿಗೆಯನ್ನು, ನಮ್ಮ ಕೈಗಳನ್ನು, ನಮ್ಮ ಕಾಲುಗಳನ್ನು, ನಮ್ಮ ಕಿವಿಗಳನ್ನು, ನಮ್ಮ ಶರೀರದ ಕಾಮನೆಗಳನ್ನು ಎಲ್ಲವನ್ನು ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ದೇವಾ, ನನ್ನ ಕಣ್ಣನ್ನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನನ್ನ ಕಣ್ಣಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ನೋಡಬಾರದು, ಕೆಟ್ಟದ್ದಕ್ಕೆ ನನ್ನ ಆಲೋಚನೆ ನಡೆಸಬೇಡ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮ ನಾಲಿಗೆಯ ಕುರಿತಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂದರೆ, ದೇವರು ಜೀವನ ಮರಣಗಳು ನಿನ್ನ ನಾಲಿಗೆಯ ವಶ, ಜೀವನ ಮತ್ತು ಮರಣಗಳು ನಿನ್ನ ನಾಲಿಗೆಯ ವಶ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಅಂತಂದರೆ, ನೀನು ಒಳ್ಳೆಯದು ಮಾತಾಡಿದರೆ ಒಳ್ಳೆಯದಾಗ್ತದೆ, ಕೆಟ್ಟದ್ದು ಮಾತಾಡಿದರೆ ಕೆಟ್ಟದಾಗ್ತದೆ. ಅದಕ್ಕೆ ನೀವು ಎಚ್ಚರಿಕೆಯಿಂದ ನಮ್ಮ ನಾಲಿಗೆಗಳನ್ನು ದೇವರಿಗೆ ಅರ್ಪಿಸೋಣ. ದೇವಾ, ನನ್ನ ನಾಲಿಗೆಯಲ್ಲಿ ಸದಾ ಆಶೀರ್ವಾದ, ಅನೇಕರಿಗೆ ಒಳ್ಳೆಯದು ಮಾಡುವಂಥ ಮಾತುಗಳು ಬರಲಿ ಸ್ವಾಮಿ. ಒಬ್ಬರ ಕುರಿತು ನಾನು ಕೆಟ್ಟದಾಗಿ ಮಾತನಾಡುವಂಥದ್ದು ನನ್ನ ನಾಲಿಗೆಯಲ್ಲಿ ಬರಬಾರ್ದು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಗೆ ನಮ್ಮ ಕೈಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಕೈಗಳನ್ನು ಒಪ್ಪಿಸಿ ದೇವರ ಬಳಿ ಬೇಡೋಣ. ದೇವರೇ, ಸಾಧ್ಯವಾದರೆ ನನ್ನ ಕೈಗಳನ್ನು ಒಳ್ಳೆಯ ವಿಚಾರಗಳಿಗಾಗಿ ಸಹಾಯ ಮಾಡು ಸ್ವಾಮಿ. ಒಳ್ಳೆಯದಕ್ಕೆ ಬಳಸು ದೇವರೇ, ಒಳ್ಳೆಯದಕ್ಕೆ ಬಳಸು ದೇವರೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕಾಲುಗಳನ್ನು ದೇವರಿಗೆ ಒಪ್ಪಿಸಿಕೊಂಡು, ದೇವರೇ, ನನ್ನ ಕಾಲುಗಳನ್ನು ಸ್ವಾಮಿ ಅಪ್ಪ ಒಳ್ಳೆಯ ಸ್ಥಳದ ಕಡೆ, ಒಂದು ಅಭಿಷೇಕದ ಸ್ಥಳದ ಕಡೆ ನೀವು ನಡೆಸಿ ಸ್ವಾಮಿ. ಸದಾ ಒಳ್ಳೆಯ ಕಡೆನೇ ನಡೆಸು ಸ್ವಾಮಿ. ನಮ್ಮ ಕಿವಿಗಳನ್ನು ನೋಡಿ, ಮನುಷ್ಯ ಬಹಳ ಬೇಗ ತಪ್ಪು ಮಾಡೋದು ಕಿವಿ, ಕಣ್ಣು, ನಾಲಿಗೆ ಎಂಬುದಾಗಿ ಅನೇಕರು ತಿಳಿದಿರೋರು ಹೇಳ್ತಾರೆ. ನಮ್ಮ ಕಣ್ಣು, ಕಿವಿ, ನಾಲಿಗೆ ಇವುಗಳನ್ನು ನಾವು ಎಚ್ಚರಿಕೆಯಿಂದ ಇಟ್ಟುಕೊಂಡು ಬಿಟ್ಟರೆ ಸಾಕು, ನಾವು ಭಾಳ ಚೆಂದ ಇರ್ತೀವಿ, ಭಾಳ ಚೆನ್ನಾಗಿ ಬದುಕ್ತೇವೆ. ಆದರೆ ಇವೆಲ್ಲ ಅಂದರೆ ಈ ಕಣ್ಣು, ಕಿವಿ, ನಾಲಿಗೆ ಇವು ನಮ್ಮ ದೇಹದಲ್ಲಿ ಶರೀರದ ಕಾಮದ ಭಾವನೆಗಳನ್ನು ಕೆರಳಿಸ್ತವೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ನಾವು ಒಪ್ಪಿಸಿಕೊಡ್ಬೇಕಾಗಿದೆ. ದೇವಾ, ಇವೆಲ್ಲವನ್ನು, ನನ್ನ ದೇಹವನ್ನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನನಗೆ ನೀವು ಸುಂದರವಾದಂಥ ದೇಹವನ್ನು ಕೊಟ್ಟಿದ್ದೀರಿ ದೇವರೇ. ಆದರೆ ಈ ದೇಹವನ್ನು ನಿಮ್ಗೆ ಒಪ್ಪಿಸಿ ಬೇಡ್ತಾ ಇದ್ದೇನೆ ಸ್ವಾಮಿ. ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸು. ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಬಾರ್ದು ಸ್ವಾಮಿ. ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಬಾರ್ದು ಸ್ವಾಮಿ. ಯಾವುದೇ ಕಾರಣಕ್ಕೂ ಬೇರೆಯವರನ್ನು ನಾನು ನೋಯಿಸಬಾರ್ದು ಸ್ವಾಮಿ. ಯಾವುದೇ ಕಾರಣಕ್ಕೂ ಅನ್ಯರ ಒಡವೆಗಳನ್ನು, ಬೇರೆಯವರ ಆಸ್ತಿಯಲ್ಲಿ ನನ್ನ ಗಮನ ಹೋಗಬಾರ್ದು ಸ್ವಾಮಿ ಎಂಬುದಾಗಿ ನಾವು ಬೇಡೋಣ. ಹಾಗೆ ನಾವು ಬೇಡಿದ್ದೇ ಆದರೆ ದೇವರು ನಮ್ಮನ್ನು ಇರುವ ಸ್ಥಳದಲ್ಲಿ ದೇವರು ಹೆಚ್ಚಿಸ್ತಾರೆ, ನಮ್ಮನ್ನು ಶೂನ್ಯದಿಂದ ನಡೆಸ್ತಾರೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ದೇವರ ನಮ್ಮನ್ನು ನಾವು ಶರೀರಗಳನ್ನು ಯಜ್ಞವಾಗಿ, ಪ್ರಾಣ, ಆತ್ಮ, ಶರೀರವನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವ, ಸಹಾಯ ಮಾಡಪ್ಪ. ಅಪ್ಪ, ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ಶರೀರದ ಪಾಪಗಳನ್ನು ಮನ್ನಿಸು ಸ್ವಾಮಿ. ಪರಂಪರೆಯ ಪಾಪಗಳನ್ನು ಮನ್ನಿಸು ಸ್ವಾಮಿ. ಜನ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ದೇವರೇ, ಸಂತತಿಯಿಂದ ಬಂದಿರತಕ್ಕಂಥ ಎಲ್ಲ ಪಾಪಗಳು ಇವತ್ತು ಯೇಸು ಕ್ರಿಸ್ತನ ರಕ್ತದಿಂದ ಕೊನೆಯಾಗಲಿ ದೇವರೇ.
ದೇವ, ಇವತ್ತಿಂದ ಸ್ವಾಮಿ, ಇವತ್ತಿಂದ ದೇವರ ನನ್ನ ಕುಟುಂಬದಲ್ಲಿ ಸಂತತಿಯಿಂದ ಸಂತತಿಗೆ, ಮಕ್ಕಳಿಂದ ಮಕ್ಕಳಿಗೆ ದೇವರೇ ಅಭಿವೃದ್ಧಿಯಾಗುವಂತಹ ಒಂದು ಆಶೀರ್ವಾದ ಬರಲಿ ಸ್ವಾಮಿ. ನನ್ನನ್ನು ಮುಟ್ಟು ದೇವರೇ, ಆಶೀರ್ವಾದ 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 ಬರಲಿ ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಅಮೇನ್, ಅಮೇನ್, ಅಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ.